ಸಂಬಂಧಗಳ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದು, ಅನುಭವಿಸೋದು ಬಹಳ ಇದೆ. ಇದನ್ನ ಒಂದು 5-6 ಭಾಗವಾಗಿ ಹೇಳಬೇಕು, ಒಟ್ಟಿಗೆ ಹೇಳಕ್ಕಾಗಲ್ಲ. ಈಗ ನಾನು ನಿಮ್ಮ ಹತ್ರ ಕೇಳೋದು ಏನಂದ್ರೆ, ಒಂದು ಆಳವಾದ ದೃಷ್ಟಿಕೋನ ಇಟ್ಕೊಂಡು ಈ ಮಾತನ್ನ ಕೇಳಿ. ಹೃದಯದಲ್ಲಿ ಒಂದು ವಿಶಾಲತೆ ಇಟ್ಕೊಂಡು ಈ ಮಾತನ್ನ ಕೇಳಿ. ಮನಸ್ಸನ್ನ ವಿಶಾಲ ಮಾಡ್ಕೊಂಡು ಈ ಮಾತನ್ನ ಕೇಳಿ. ಆವಾಗ ಅದು ಒಳಗಡೆ ಹೋಗುತ್ತೆ. ಸಂಬಂಧ ಅಂತ, ಸಂಬಂಧ ಒಂದೇ ಒಂದು ಪದ, ಇದೊಂದೇ ಸತ್ಯ, ಇವೆಲ್ಲ ಸುಳ್ಳು. ಸಂಬಂಧ ಒಂದೇ ಸತ್ಯ. ಇದನ್ನು ನೋಡಬೇಕಾದ್ರೆ ಈ ಪದನ ಬಿಗ್ಗರ್ ಪಿಕ್ಚರ್ನಲ್ಲಿ ನೋಡಬೇಕು, ವಿಶಾಲವಾಗಿ ನೋಡಬೇಕು. ಕೃಷ್ಣನ ಒಂದು ಮಾತು ಇಲ್ಲಿ ಜ್ಞಾಪಕ ಬರುತ್ತೆ. ಅರ್ಜುನನಿಗೆ ಹೇಳ್ತಾನೆ, ನೀನು ನನ್ನ ಕುಟುಂಬದವನಾಗು. ಈ ಸಂಬಂಧ ಕೃಷ್ಣನಿಗೂ ನಮಗೂ ಇರೋ ಸಂಬಂಧ, ನಮಗೂ ಭಗವಂತನಿಗೂ ಇರೋ ಸಂಬಂಧ, ನಮಗೂ ವಿಶ್ವ ರೂಪಿ ಆ ಪರಮಾತ್ಮನಿಗಿರೋ ಸಂಬಂಧ, ವಿಶ್ವ ಕುಟುಂಬದ ಸಂಬಂಧ. ಇದು ಬಿಗ್ಗರ್ ಪಿಕ್ಚರ್ನಲ್ಲಿ ನೋಡಬೇಕು. ಇದು ಎಲ್ಲರಿಗೂ ಸಿಗೋದಿಲ್ಲ. ವಿಶಾಲವಾಗಿ ನೋಡಿದಾಗ ನಮಗೆ ಗೊತ್ತಾಗತ್ತೆ, ನಾವು ನಮಗೆ ಗೊತ್ತೋ ಗೊತ್ತಿಲ್ವೋ ಒಂದು ವಿಶ್ವ ಕುಟುಂಬದ ಭಾಗ. ಎಲ್ಲರೂ ಕೂಡ ಆ ಒಂದು ತಾಯಿಯ ಮಕ್ಕಳು, ಜಗನ್ಮಾತೆಯ ಮಕ್ಕಳು ಅಂದರೆ ಎಷ್ಟು ಸತ್ಯ ಅದು. ನಿಮಗೆ ಬೇಕೋ ಬೇಡವೋ, ನಿಮಗೂ ಎಲ್ಲರಿಗೂ ಸಹ ಒಂದು ಸಂಬಂಧ ಇದೆ, ಕಾಣದೇ ಇರೋ ಸಂಬಂಧ ಇದೆ, ಬಹಳ ಬೆಲೆ ಬಾಳುವಂತಹ ಸಂಬಂಧ. ಯಾವುದನ್ನ ನಾವು ಬಿಗ್ಗರ್ ಪಿಕ್ಚರ್ನಲ್ಲಿ ನೋಡ್ತೀವಿ ಅಂದರೆ ಇನ್ಕ್ಲೂಸಿವ್ನೆಸ್. ಯಾವಾಗ ಇನ್ಕ್ಲೂಸಿವ್ನೆಸ್ ಇರುತ್ತೆ, ಎನಿ ಸ್ಮಾಲ್ ಥಿಂಗ್ ವಿಲ್ ಬಿಕಮ್ ಬಿಗ್, ಸುಪ್ರೀಂ, ಸೂಪರ್ ಅಂತೀವಿ. ಅದೇ ನಾವು ಒಂದು ಸಂಕುಚಿತ ಭಾವನೆಯಿಂದ, ಸ್ವಾರ್ಥದಿಂದ, ಚಿಕ್ಕ ಒಂದು ನ್ಯಾರೋ ಮೈಂಡಿಂದ ನಾವು ದೊಡ್ಡ ಕೆಲಸ ಮಾಡಿದ್ರೂ ಅದು ಇನ್ಫೀರಿಯರ್ ಆಗುತ್ತೆ. ಅದರಿಂದನೇ ನಾವು ಯಾವಾಗ್ಲೂ ಏನೇ ನೋಡಬೇಕಾದ್ರೂ ವಿಶಾಲವಾದ ಹೃದಯದಿಂದ, ದೊಡ್ಡ ಮನಸ್ಸಿನಿಂದ, ಆಳವಾದ ದೃಷ್ಟಿಯಿಂದ ನೋಡಿದಾಗ ಆ ಒಂದು ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ, ನಮ್ಮದೇ ಆದ ಒಂದು ಅರ್ಥನ ಕಂಡುಕೊಳ್ಬೋದು. ಶಂಕರಾಚಾರ್ಯರು ಹೇಳಿದ್ರು, ಈ ದೇಹ ಅನ್ನೋದು ಮಾಂಸದ ಮುದ್ದೆ. ಇದನ್ನ ಯಾರು ಯಾವಾಗಲೂ ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ವಿವೇಕ ಏನು ಹೇಳೋದಿದೆ, ಇಷ್ಟು ಲಿಮಿಟೆಡ್ಗೆ ಐಡೆಂಟಿಫೈ ಮಾಡ್ಕೊಂಡವನಿಗೆ ವಿವೇಕ ಏನು ಹೇಳಕ್ ಸಾಧ್ಯ ಅಂತ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಯಾವಾಗ ಈ ಚಿಕ್ಕದಾದಂಥ ಒಂದು ಶರೀರವನ್ನ ನಾವು ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಸಂಬಂಧಗಳೆಲ್ಲವೂ ಕೂಡ ಪ್ರಪಂಚದಲ್ಲಿ ವಸ್ತು ಸಂಬಂಧ. ಪ್ರಪಂಚದಲ್ಲಿ ನಾವೆಲ್ಲವನ್ನೂ ವಸ್ತು ಥರ ನೋಡ್ತೀವಿ. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಮಾತ್ರ ನಮ್ಮ ಪ್ರಪಂಚಕ್ಕೆ, ನಮ್ಮ ಸಂಬಂಧಕ್ಕೆ ಬರೋದು. ಈವನ್ ಸಂಬಂಧಿಕರು ನಮ್ಮ ಜೊತೆಲಿರೋರ್ನು ಕೂಡ ನಾವೊಂದು ವಸ್ತು ಥರನೇ ಟ್ರೀಟ್ ಮಾಡ್ತೀವಿ. ವಸ್ತುಗೆ ಜಾಸ್ತಿ ಬೆಲೆ ಇರೋದ್ರಿಂದ ವ್ಯಕ್ತಿಗಳಿಗೆ ಬೆಲೆ ಇರೋದೇ ಇಲ್ಲ. ಯಾಕೆ? ಯಾವಾಗ ಅದು ನಾವು ನಮ್ಮ ದೇಹಕ್ಕೆ ಮಾತ್ರ ಅಂಟ್ಕೊಂಡಿದ್ದಾಗ. ಹೀಗೆ ನಾವು ಮನಸ್ಸಿಗೆ ನಾವು ಅಂಟ್ಕೊಂಡಿದ್ದಾಗ, ಅಂದರೆ ಐಡೆಂಟಿಫೈ ಮಾಡ್ಕೊಂಡಾಗ ನಮ್ಮ ಮನಸ್ಸನ್ನ ಭಾವನಾ ಪ್ರಪಂಚದಲ್ಲಿ ನಾವಿರ್ತೀವಿ, ಎಮೋಷನಲ್ ವರ್ಲ್ಡ್ನಲ್ಲಿ. ಅದು ನಮ್ಗೆ ಇನ್ನೊಂದು ಅನುಭವ ಕೊಡುತ್ತೆ. ಹಾಗೆ ನಾವು ನಮ್ಮ ಯೋಚನೆಗಳ ಪ್ರಪಂಚದಲ್ಲಿ ನಮ್ಮನ್ನ ಐಡೆಂಟಿಫೈ ಮಾಡ್ಕೊಂಡಾಗ ಆ ಪ್ರಪಂಚ, ಆ ಸಂಬಂಧಗಳೇ ಬೇರೆ, ಯೋಚನೆ ಸಂಬಂಧನೇ ಬೇರೆ, ಇಂಟೆಲೆಕ್ಚುಯಲ್ ರಿಲೇಶನ್ಶಿಪ್ಪೇ ಬೇರೆ, ಫಿಸಿಕಲ್ ರಿಲೇಶನ್ಶಿಪ್ಪೇ ಬೇರೆ, ಮಾನಸಿಕವಾಗಿ ಭಾವನೆಗಳ ರಿಲೇಶನ್ಶಿಪ್ಪೇ ಬೇರೆ. ಈ ಥರ ಸಂಬಂಧಗಳು ಬದಲಾಗ್ತಾ ಹೋಗುತ್ತೆ. ಯಾವಾಗ ನಮ್ಮನ್ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲರ ಜೊತೆನೂ, ಆಗ ನಮಗೆ ಸಂಬಂಧದ ಆ ನಿಜವಾದ ಒಂದು ಅಕೋರ್ ಮೀನಿಂಗ್ ಏನಿದೆ ಅದು ನಮ್ಗೆ ಅರ್ಥ ಆಗ್ಬಿಡುತ್ತೆ ಎಲ್ಲವನ್ನೂ. ಆವಾಗ ಆಟೋಮ್ಯಾಟಿಕ್ ಆಗಿ ನಾವು ಯಾವಾಗ ಇನ್ಕ್ಲೂಡ್ ಮಾಡ್ಕೊಳ್ತೀವಿ, ಬಹಳ ಜ್ಞಾನ ಅದು, ಸುಮ್ಮನೆ ಅಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ನನ್ನ ಭಾಗ, ನಾನು ಎಲ್ಲದರ ಒಂದು ಭಾಗ ಅಂತ ತಗೊಳ್ಳೋದಿದೆಯಲ್ಲ, ಬಹಳ ದೊಡ್ಡ ವಿಚಾರ ಅದು. ವಿಶ್ವ ಕುಟುಂಬದಲ್ಲಿ ನಾನೊಂದು ಸದಸ್ಯ ಅನ್ಕೋಬೇಕಾದ್ರೂ, ನಾನು ಕೃಷ್ಣನ ಕುಟುಂಬದವರು ಅನ್ಕೊಳ್ಬೇಕಾದ್ರೂ, ಎಲ್ಲರೂ ನನಗೆ ಸಂಬಂಧಪಟ್ಟವರು ಅನ್ಕೊಳ್ಳೋದು ಬರೀ ಬಾಯಿನಲ್ಲಿ ಹೇಳೋ ಮಾತಲ್ಲ ಅದು. ಅದಕ್ಕೆ ಬಹಳ ವಿಶಾಲವಾದ ಹೃದಯ, ಬಹಳ ಆಳವಾದ ಮನಸ್ಸು ಬೇಕು. ಹಾಗೆ ನಾವು ನಮಗೆ ಗೊತ್ತಿಲ್ಲದೇನೆ ನಾವು ಏನೇ ಮಾಡಿದ್ರೂ ನಮ್ಮ ಕೆಲಸದ ಪ್ರತಿ ಆ ಉತ್ತರ ಏನ್ ಸಿಗತ್ತೆ, ಫಲ ಏನ್ ಸಿಗತ್ತೆ, ಆ ಫಲವನ್ನ ಎಂಜಾಯ್ ಮಾಡುವಾಗ ಅದು ಕಂಡುಕೊಳ್ಳಲ್ಲ. ಕೃಷ್ಣ ಏನ್ ಹೇಳ್ದ,
ನೀನು ಫಲವನ್ನ, ಏನು ಫಲ ಸಿಕ್ಕಿದೆ ಅದನ್ನ ಎಂಜಾಯ್ ಮಾಡು, ಆದರೆ ಅದಕ್ಕೆ ಅಂಟ್ಕೋಬೇಡ ಅಂತ. ದಿಸ್ ಇಸ್ ಕರ್ಮಯೋಗ. ಈ ಕರ್ಮಯೋಗ ನಮ್ಮ ಸ್ವಭಾವದಲ್ಲೇ ಬಂದ್ಬಿಡುತ್ತೆ. ಎಲ್ಲವೂ ನಂದು, ನಾನು ಯಾವುದಕ್ಕೂ ಅಂಟ್ಕೋಬೇಕಾಗಿಲ್ಲ. ಏನು ಮಾಡಿದ್ರೂ ಕೂಡ ಅದರ ಫಲವನ್ನು ನಾನು ಅನುಭವಿಸ್ತೀನಿ, ಆದರೆ ಆ ಫಲಕ್ಕೆ ನಾನು ಅಂಟ್ಕೊಳ್ಳಲ್ಲ ಅನ್ನೋದು. ಇದು ಹೇಳ್ಕೊಡೋದು ಬೇಕಾಗಿಲ್ಲ. ನಾವು ಯಾವಾಗ ಇನ್ಕ್ಲೂಸಿವ್ ಆಗಿ ಈ ಸಂಬಂಧದಲ್ಲಿ ಇರ್ತೀವೋ ಆಗ ಕರ್ಮಯೋಗ ತಾನೇ ತಾನು ನಮ್ಮಲ್ಲಿ ಅದು ಬಂದ್ಬಿಡುತ್ತೆ. ಆ ಕರ್ಮಯೋಗ ಅನ್ನೋದು ನಮ್ಮಲ್ಲಿ ಬಂದ್ಬಿಡುತ್ತದೆ. ಇಲ್ಲಿ ಎನ್ಕ್ವೈರಿ, ಅರ್ನೆಸ್ಟ್ ಎನ್ಕ್ವೈರಿ ಸಂಬಂಧದಲ್ಲಿ ಬೇಕಾಗಿರೋದು. ಅರ್ನೆಸ್ಟ್ ಎನ್ಕ್ವೈರಿ ಅಂದ್ರೆ ಏನು? ಯಾವಾಗ್ಲೂ ನಾನೇನು, ನಂದು ಹೇಗೆ, ನಾನು ಯಾವ ತರ ಯೋಚನೆ, ನನ್ನನ್ನು ನಾನು ಗಮನಿಸ್ಕೊಳ್ಳೋದು. ಅರ್ನೆಸ್ಟ್ ಎನ್ಕ್ವೈರಿ, ಸೆಲ್ಫ್ ಎನ್ಕ್ವೈರಿ ಅಂತ. ಇದಾದಾಗ ನನ್ನನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ ಸಂಬಂಧದಲ್ಲಿ. ಆ ಸಂಬಂಧದಲ್ಲಿ ಬೇರೆಯವ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ತೀನಿ. ಇಮ್ಯಾಜಿನ್ ಮಾಡಿ, ಮನೆಯಲ್ಲಿ ಒಂದು 4 ಜನ ಇದ್ರೆ ಎಲ್ಲರೂ ಸೆಲ್ಫ್ ಎನ್ಕ್ವೈರಿ ಮಾಡ್ಕೊಳ್ತಾ ಇದ್ರೆ ಮನೆ ಎಷ್ಟು ಸುಂದರವಾಗಿರುತ್ತೆ. ಅದೇ ಈ ಜ್ಞಾನದಲ್ಲಿ ಸೆಲ್ಫ್ ಎನ್ಕ್ವೈರಿ ಒಂದು ಅಧ್ಯಾತ್ಮ ಸಂಶೋಧನೆ. ಎಲ್ಲರೂ ಈ ಸಮಾಜದಲ್ಲಿ ಸೆಲ್ಫ್ ಎನ್ಕ್ವೈರಿ ಮಾಡಿಕೊಂಡ್ರೆ ಸಮಾಜ ಎಷ್ಟು ಆರೋಗ್ಯವಾಗಿರುತ್ತೆ. ಈ ಸೆಲ್ಫ್ ಎನ್ಕ್ವೈರಿ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಟ್ರಸ್ಟ್, ವಿಶ್ವಾಸ. ಒಬ್ಬರಲ್ಲಿ ಸಂಬಂಧಕ್ಕೆ ಬೇಕಾಗಿರೋದೇ ವಿಶ್ವಾಸ. ಆ ವಿಶ್ವಾಸ ಇದೆಯಲ್ಲ, ದ ಟ್ರಸ್ಟ್ ಈಸ್ ದಿ ಮೀನ್ಸ್ ಫಾರ್ ದಿ ಸೆಲ್ಫ್ ಎನ್ಕ್ವೈರಿ, ಸುಪ್ರೀಂ ಮೀನ್ಸ್ ಅದು. ಆ ವಿಶ್ವಾಸ ಅನ್ನೋದು ನಮ್ಮ ಒಳಗಡೆ ಎಲ್ಲ ಬಂದ್ಬಿಡುತ್ತೆ. ಅದರಿಂದ ಆ ಸೆಲ್ಫ್ ಎನ್ಕ್ವೈರಿಯಿಂದ ಬಹಳಷ್ಟು ಒಳ್ಳೇದಾಗುತ್ತೆ. ಆದರೆ ನಾವು ಅಂತೀವಿ, ನಮ್ಗೆ ಇರೋದೇನೇ ಒಂದು ಮನೆಯಲ್ಲಿ 4 ಜನ, ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ನಿಮ್ಮ ರಿಲೇಶನ್ಶಿಪ್ನಲ್ಲಿ, ನಿಮ್ಮ ಸಂಬಂಧದಲ್ಲಿ ನೀವು ಚಾಯ್ಸ್ ಇದೆ, ನೀವು ಸೆಲೆಕ್ಟ್ ಮಾಡ್ತೀರಾ ಇಂಥವ್ರ ಜೊತೆ ಮಾತ್ರ ಅಂತ. ಅದಕ್ಕೊಂದು ಅರ್ಥ ಏನು? ಇವ್ರ ಗಂಡ, ಇವ್ರ ಮಕ್ಕಳು, ಇವರದು, ಇದು ಅಕ್ಕ ತಂಗಿ, ಹೀಗೆ ನಿಮ್ಮ ಸಂಬಂಧದಲ್ಲಿ ಬಹಳ ಕಮ್ಮಿ ಜನ ಇರ್ತಾರೆ. ಆವಾಗ ನೀವೇನು ಹೇಳ್ತೀರಾ? ನಮ್ಗೆ ಇಷ್ಟು ಜನಕ್ಕೇನೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಇಷ್ಟು ಜನಕ್ಕೆ ನಾವು ಪ್ರೀತಿ ಕೊಡೋದು ಕಷ್ಟ, ಇನ್ನು ಪ್ರಪಂಚಕ್ಕೆಲ್ಲ ನಾವು ಪ್ರೀತಿ ಕೊಡೋಕ್ಕಾಗತ್ತಾ? ಪ್ರಪಂಚದ ಜನ ಜೊತೆ ನಮ್ಮ ಸಂಬಂಧ ಇಟ್ಕೊಳ್ಳೋಕೆ ಸಾಧ್ಯನಾ? ಈ ರೀತಿ ಆಲೋಚನೆಗಳು ಆ ಸಂಕುಚಿತ ಮನಸ್ಸಿಗೆ ಬರುತ್ತೆ. ಆವಾಗ ನಿಮ್ಮ ಮನೆಯಲ್ಲಿ 4 ಜನ ಕಂಫರ್ಟಬಲ್ ಆಗಿ ಆ ಕಂಫರ್ಟ್ ಝೋನ್ ಬರೀ ಅಷ್ಟೇ ಜನ ಜೊತೆ ಇರುತ್ತೆ. ಆದರೆ ಏನಾಗುತ್ತೆ, ನೀವು ಇದು ಎಮೋಷನಲ್ ಲವ್, ಇದರಲ್ಲಿ ಪ್ರೀತಿ ಬಹಳ ಭಾವಾತ್ಮಕವಾದದ್ದು ಪ್ರೀತಿ. ಆದರೆ ಒಳಗಡೆ ನಿಮ್ಮ ಜೀವ ಇದೆಯಲ್ಲ, ನಿಮ್ಮ ಜೀವ, ಅದಕ್ಕೆ ಕೊರತೆ ಇರುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಎಷ್ಟು ಪ್ರೀತಿ ಬೇಕು ಅಂದ್ರೆ ಇಷ್ಟು ಬೇಕು, ಅಗಾಧವಾದ ಪ್ರೀತಿ ಬೇಕು. ನಮ್ಮೆಲ್ಲರಿಗೂ ಒಳಗಡೆ ಒಂದು ಓಷನ್ನಷ್ಟು, ಸಮುದ್ರದಷ್ಟು ಪ್ರೀತಿ ಬೇಕು, ಅನ್ಲಿಮಿಟೆಡ್ ಪ್ರೀತಿ ಬೇಕು. ಆದರೆ ನಾವು ಕೊಡಕ್ ಮಾತ್ರ ತಯಾರಿಲ್ಲ. ನಮಗೆ ಬೇಕು, ಎಲ್ಲ ಜೀವ ಹಾತೊಯ್ತಾ ಇದೆ. ಆದ್ರೆ ನಾವು ಒಂದು ಸಣ್ಣ ಸಂಬಂಧಕ್ಕೆ ಸಿಕ್ಕಾಕೊಂಡು ಅದಿಷ್ಟೇ ಇಷ್ಟು ಕೊಡ್ತೀನಿ ಅಂದ್ರೆ, ಒಂದು ಸಣ್ಣ ಬಟ್ಲಲ್ಲಿ ಕೊಟ್ಬಿಟ್ಟು ಒಂದು ತಪ್ಪಲೆ ಬೇಕು ಅಂದ್ರೆ ಹೇಗೆ ಸಿಗುತ್ತೆ? ಅದು ಸಿಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಬರೀ ಎಮೋಷನಲ್ ಲವ್ ಅಂತ ಹೇಳ್ತಾರೆ. ಈ ಎಮೋಷನಲ್ ಲವ್ ನಲ್ಲಿ ಇಷ್ಟೇ ಸಾಧ್ಯ ಆಗೋದು, ಇಷ್ಟಕ್ಕಿಂತ ಸಾಧ್ಯ ಆಗೋದೇ ಇಲ್ಲ. ಇದಕ್ಕಿಂತ ಹೆಚ್ಚಿದ್ದು ಮಾಡಕ್ಕಾಗೋದೇ ಇಲ್ಲ. ನಾವು ಅದನ್ನ ನಮ್ಮಲ್ಲಿ ವಿಶಾಲತೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸೂತ್ರ ಇದೆ. ಈ ಸೂತ್ರ ಏನಂದ್ರೆ, ನಮ್ಮನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಹಾಗೆ ಬೇರೆಯವ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಸಂಬಂಧ ಒಂದು ಕನ್ನಡಿ ತರ. ಈ ಕನ್ನಡಿ ಹೇಗೆ? ಒಂದು ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತಾರೆ, ಹತ್ತಿರದಲ್ಲಿ ನೋಡೋದನ್ನ ಬೂದ್ಗಾಜು ಅಂತಾರೆ. ಬೇಕಾದಷ್ಟು ಆಂಗಲ್ ನಲ್ಲಿ ಆ ಕನ್ನಡಿಯನ್ನ ಉಪಯೋಗಿಸಿ ನಾವು ಪ್ರತಿಬಿಂಬನ ನೋಡ್ಬೋದು. ಸಂಬಂಧಗಳು ಹಾಗೇನೆ, ಎಲ್ಲ ಆಸ್ಪೆಕ್ಟೂ ಸಂದರ್ಭದ ಸ್ವರೂಪವನ್ನ ಪ್ರತಿಬಿಂಬಿಸಿ ತೋರಿಸುತ್ತೆ ಸಂಬಂಧ. ನಮ್ಮ ಸ್ವಭಾವಗಳನ್ನ ಪ್ರತಿಬಿಂಬಿಸಿ ಸಂಬಂಧ ತೋರಿಸುತ್ತೆ. ನಾವು ನಮ್ಮ ಮನಸ್ಸನ್ನ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳೋಕೆ ಸಂಬಂಧಗಳು ಸಹಾಯ ಮಾಡುತ್ತೆ. ನಮ್ಮ ಮನಸ್ಸು ಯಾವಾಗ ಪ್ಯೂರಿಫೈ ಆದ ತಕ್ಷಣ ನಾವು ಬೇರೆಯವ್ರ ಅಪ್ರಿಸಿಯೇಷನ್ಗೋಸ್ಕರ ಕೆಲಸ ಮಾಡೋದೇ ಇಲ್ಲ. ನಮ್ಮ ಮನಸ್ಸು ಪ್ಯೂರ್ ಆದ ತಕ್ಷಣ ಸಂಬಂಧಗಳಲ್ಲಿ ನಾವು ತೋರಿಸ್ಕೊಳ್ಳೋಕೆ ಅಂತ ಸಂಬಂಧವನ್ನ ಏರ್ಪಡಿಸ್ಕೊಳ್ಳಲ್ಲ. ಯಾಕೆ ಬೇಕು ಸಂಬಂಧ? ನನಗೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಗುಣನ, ನನ್ನ ಕ್ವಾಲಿಟಿ ಏನು, ನನ್ನ ಗುಣ ಏನನ್ನು ನೋಡ್ಕೊಳ್ಳೋಕ್ಕೆ ನಂಗೊಂದು ಸಂಬಂಧ ಬೇಕು. ಅಥವಾ ನನ್ನ ಫೀಲಿಂಗ್ಸ್ನ, ನನ್ನ ಭಾವನೆಗಳನ್ನು ಪರೀಕ್ಷಿಸ್ಕೊಳ್ಳೋಕ್ಕೆ ನಂಗೊಂದು ಸಂಬಂಧ ಬೇಕು. ನನ್ನನ್ನು ಅರ್ಥ ಮಾಡ್ಕೊಂಡು ಜೊತೆಗೆ ಬೇರೆಯವರು ಕೂಡ ಅವ್ರು ಹೇಗಿದಾರೋ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಂಗೆ ಸಂಬಂಧ ಬೇಕು. ಅವ್ರನ್ನ ನನ್ನಿಷ್ಟ ಬಂದಂಗೆ ಅರ್ಥ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ನನ್ನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್, ಇಂಟಿಗ್ರೇಷನ್ ಇದ್ರೆ ಜನರಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅದರ್ಸ್. ಬೇರೆಯವ್ರು ಹೇಗಿದಾರೋ ಅವ್ರನ್ನ ಹಾಗೆ ಅರ್ಥ ಮಾಡ್ಕೊಳ್ಳೋಕ್ಕೂ, ಜೊತೆನಲ್ಲಿ ನನ್ನ ಪಾತ್ರನ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ, ರಿಯಲೈಸೇಷನ್ ಆಫ್ ಮೈ ರೋಲ್, ನಾನು ಯಾವ್ಯಾವ ಪಾತ್ರನ ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಮಾಡ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಮಗೆ ಇದರಲ್ಲಿ ಅರ್ಥ ಆಗತ್ತೆ. ಈ ಸಂಬಂಧಗಳಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು, ಸಂಬಂಧಗಳಲ್ಲಿ ಲಸ್ಟ್ ಅಂತ ಹೇಳ್ತಾರೆ, ಕಾಮ ಅಂತ.
ಕಾಮದಿಂದ ಯಾವ ಒಂದು ದಡವನ್ನು ತಲುಪಕ್ಕಾಗಲ್ಲ. ಫ್ಯಾಮಿಲಿನಲ್ಲಿ ಬರೀ ಕಾಮನೆಗಳಿದ್ರೆ, ಆಸೆ ಇದೆ ಮದುವೆ ಮಾಡ್ಕೊಂಡಿದ್ರೆ, ಕಾಮ ಮತ್ತೆ ಲಸ್ಟ್ ಅಂತ, ಅದಕ್ಕೆ ಮದುವೆ ಮಾಡ್ಕೊಂಡಿದ್ರೆ ಅಥವಾ ಆ ಥರ ಸಂಬಂಧಗಳಿದ್ರೆ ಅದು ಯಾವುದೂ ಒಂದು ದಡಕ್ಕೆ ತಲುಪಿಸೋದಿಲ್ಲ. ಜೊತೆಗೆ ಇದು ಬಂಧನ ಬೇರೆ. ಈ ಬಂಧನದಲ್ಲಿ ಕಾಮ ಇರೋದ್ರಿಂದ ಮೋಹ ಇರುತ್ತೆ, ಮೋಹದಿಂದ ದ್ವೇಷ ಬರುತ್ತೆ, ದ್ವೇಷದಿಂದ ಒಂದು ರೀತಿ ಕೋಪ, ಅಸೂಯೆ, ಕೊನೆಯಲ್ಲಿ ಸಂಬಂಧಗಳು ಅರ್ಥವೇ ಕಳ್ಕೊಂಡ್ಬಿಡುತ್ತೆ. ಫ್ರೀಡಮ್ ಬೇಕು ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಉಪಯೋಗಿಸ್ಬೇಕಾಗಿರೋದು ಹೃದಯ, ತಲೆ ಅಲ್ಲ. ಬರೀ ಕಾಮ ಸಾಲದು, ಅದು ಎಲ್ಲೂ ಮುಟ್ಸಲ್ಲ ಅಂತ ಹೇಳಿಲ್ವ. ಪೂರ್ಣ ಪ್ರೇಮಕ್ಕೆ ಹೃದಯ ಬೇಕು, ಮನಸ್ಸಿದ್ರೆ ಸಾಲು. ಈ ಫ್ರೀಡಮ್, ಆ ಫ್ರೀಡಮ್ಗೆ ಏನ್ ಬೇಕು? ಎಲ್ಲರೂ ಹೇಳ್ತಾರೆ ನನಗೆ ಡಿಪೆಂಡೆನ್ಸಿ ಬೇಡ ಅಂತ. ಅಂದ್ರೆ ಅದು ಒಬ್ರಿಗೊಬ್ರು ಅವಲಂಬಿಸಿದ್ರೆ ಕೂಡ ಅದು ಸಂಬಂಧಗಳು ಸರಿ ಹೋಗಲ್ಲ ಅಂತ ಒಬ್ರಿಗೊಬ್ರು ಇಂಟರ್ ಡಿಪೆಂಡೆನ್ಸ್ ಅಂತ, ನೀ ನನಗೆ ಮಾಡು, ನಾನು ನಿನಗೆ ಮಾಡ್ತೀನಿ, ಈ ರೀತಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಕಂಪ್ರಮೈಸ್ ಮಾಡೋಣ, ನಾನು ನಿಂಗೆ ಸಹಾಯ ಮಾಡ್ತೀನಿ, ಇಂಟರ್ ಡಿಪೆಂಡೆನ್ಸ್ ಅಂತ. ಇದು ಕೂಡ ಅಡ್ಜಸ್ಟ್ ಅಷ್ಟೇನೆ, ಆ ಸಂಬಂಧಗಳು ಇನ್ನೂ ಎನ್ಹ್ಯಾನ್ಸ್ ಆಗೋದಿಲ್ಲ. ಅಲ್ಲೂ ಇಲ್ಲಿ ಸೆಲ್ಫ್ ಇಂಡಿಪೆಂಡೆನ್ಸ್ ಅಂತ, ಪ್ರತಿಯೊಬ್ಬರಿಗೂ ಅವ್ರವ್ರಿಗೇನೆ ಒಂದು ವಿಶೇಷವಾದ ಸ್ವಾತಂತ್ರ್ಯ ನಾವು ಕಂಡ್ಕೋಬೇಕು ಸಂಬಂಧದಲ್ಲಿ. ಅದಕ್ಕೆ ಬೇಕಾಗಿರೋದು ನಾವು ಹೇಳಿಲ್ವಾಗಲೇ ಟ್ರಸ್ಟ್, ವಿಶ್ವಾಸ ಸಂಬಂಧದಲ್ಲಿ. ಟ್ರಸ್ಟ್ ಈಸ್ ದಿ ಮೀನ್ಸ್ ಫಾರ್ ಸೆಲ್ಫ್ ಎನ್ಕ್ವೈರಿ. ನಮ್ಮನ್ನು ನಾವು ಎನ್ಕ್ವೈರ್ ಮಾಡ್ಕೊಳ್ಳೋಕ್ಕೆ ಅದು ಬೇಕು, ಇಬ್ರು ಒಬ್ರಿಗೊಬ್ರು ಎನ್ಕ್ವೈರ್ ಮಾಡ್ಕೊಳ್ಬೇಕು. ಆದರೆ ನಾನು ಹೇಳ್ತಾ ಇರೋದು ಬರುತ್ತೆ ಇಲ್ನೆಸ್ ಅನ್ನೋದು, ಆವಾಗವಾಗ ನೆಗಡಿ, ಕೆಮ್ಮು, ಅಲರ್ಜಿ, ಎಂಥರ ಸಣ್ಣ ಸಣ್ಣ ರೋಗಗಳು ಬಂದಂಗೆ ಆವಾಗವಾಗ ಈಗೋ ಅನ್ನೋದು ಡಾಮಿನೇಟ್ ಮಾಡತ್ತೆ, ಆಚೆ ಪಾಪಪ್ ಆಗುತ್ತೆ. ಅದು ನೆಗಡಿ ಕೆಮ್ಮು ಥರ. ಆದರೆ ಯಾವಾಗ ಇಬ್ಬರಲ್ಲೂ ಕೂಡ ಇಂಟ್ರಾಸ್ಪೆಕ್ಷನ್ ನಡೀತಾ ಇರುತ್ತೆ, ಒಬ್ಬರೊಬ್ರು ಅರ್ಥ ಮಾಡ್ಕೊಳ್ತಾ ಇರ್ತಾರೆ, ವಿಶ್ವಾಸ ಇರುತ್ತೆ, ಇಷ್ಟರ ಮಧ್ಯನೂ ಅಹಂಕಾರ ಬಂದಾಗ ದೇ ಸಬ್ಮಿಟ್ ಟು ಈಚ್ ಅದರ್, ಒಬ್ರಿಗೊಬ್ರಿಗೆ. ಆಗ ದೇ ಶುಡ್ ಕ್ರಿಯೇಟ್ ಎ ಪ್ಲೇಫುಲ್ ಮೂಡ್. ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಪ್ಲೇಫುಲ್ ಮೂಡ್ ಬಂದಾಗ ಆ ಸಂಬಂಧ ಎನ್ಹ್ಯಾನ್ಸ್ ಆಗುತ್ತೆ, ಅದನ್ನು ಬೆಳ್ಕೊಂಡು ಹೋಗುತ್ತೆ. ಹೀಗೆ ಸಂಬಂಧಗಳಲ್ಲಿ ಬೇಕಾದಷ್ಟು, ನಾ ಕನ್ನಡಿ ಹೇಳಿಲ್ವಾ, ಸಂಬಂಧ ಒಂದು ಕನ್ನಡಿ ಅಂತ, ಯಾವ್ಯಾವ ರೀತಿ ಸಂಬಂಧ ಅದು ರಿಫ್ಲೆಕ್ಟ್ ಮಾಡುತ್ತೆ, ಯಾವ್ಯಾವ ಆ್ಯಂಗಲ್ನಲ್ಲಿ, ಅದು ಕೂಡ. ಆಮೇಲೆ ಸಂಬಂಧ ಹೇಗೆ ಒಂದು ಓಷನ್ ಥರ ಅದು ಕೊಡ್ತಾ ಹೇಗೆ ಜಾಸ್ತಿ ಆಗುತ್ತೆ, ಇದನ್ನೆಲ್ಲ ಡೀಟೇಲ್ ಆಗಿ ಅದನ್ನು ಭಾಗ ಮಾಡಿ ಪ್ರತಿದಿನವೂ ಸಂಬಂಧದ ಬಗ್ಗೆ ಒಂದು 4-5 ದಿವಸ ಇದನ್ನೇ ಹೇಳೋಣ.